ಮಾಡಿ ಬ್ಲಾಕ್ಔಟ್ ಮಾಡಿದೆ ಸೇನೆ. ಅದರ ಜೊತೆಗೆ ಸ್ಟೇಡಿಯಂನಲ್ಲಿ ಜನ ಇದ್ರಲ್ಲ ಅವರನ್ನ ಹೊರಡಿ ಅಂತ ತುರ್ತು ಆದೇಶ ಹೊರಡಿಸಿದೆ. ಧರ್ಮಶಾಲಾದ ಸ್ಟೇಡಿಯಂ ಎಮರ್ಜೆನ್ಸಿ ಗೇಟ್ಗಳನ್ನ ಓಪನ್ ಮಾಡಿದ್ದಾರೆ. ಸುಮಾರು 10 ಓವರ್ಗಳ ಪಂದ್ಯ ನಡೆದಿತ್ತು ಇಲ್ಲಿವರೆಗೆ. ಎಮರ್ಜೆನ್ಸಿ ಗೇಟ್ಗಳನ್ನ ತೆಗೆದು ಜನರನ್ನ ಅಲ್ಲಿಂದ ಹೊರಗೆ ಕಳಿಸಿದೆ ಸೇನೆ, ಬ್ಲಾಕ್ಔಟ್ ಮಾಡಿದೆ. ಪಾಕ್ನಿಂದ ಸೇನಾ ದಾಳಿಯ ಬೆನ್ನಲ್ಲೇ ಸೇನೆ ಈ ನಿರ್ಧಾರ ತೆಗೆದುಕೊಂಡಿದ್ದು, ನಡೀತಾ ಇದ್ದ ಪಂದ್ಯನ ಅರ್ಧಕ್ಕೆ ನಿಲ್ಲಿಸಿದ್ದಾರೆ. ಅಲ್ಲಿಂದ ಜನರನ್ನ ತುರ್ತು ಎಕ್ಸಿಟ್ ಗೇಟ್ಗಳ ಮೂಲಕ ಹೊರಗೆ ಕಳಿಸಿದ್ದಾರೆ. ಇಡೀ ಸ್ಟೇಡಿಯಂ ಬ್ಲಾಕ್ಔಟ್ ಮಾಡಿದ್ದಾರೆ. ಧರ್ಮಶಾಲಾದಲ್ಲಿ ನಡೀತಾ ಇದ್ದ ಐಪಿಎಲ್ ಪಂದ್ಯ ಇದು. ಸ್ಟೇಡಿಯಂನ ಲೈಟ್ಗಳನ್ನ ಆಫ್ ಮಾಡಿ ಬ್ಲಾಕ್ಔಟ್ ಮಾಡಿದೆ ಸೇನೆ. ಅದರ ಫೋಟೋ ನೀವು ನೋಡ್ತಾ ಇದ್ದೀರಾ. ಹಿಮಾಚಲ ಪ್ರದೇಶದ ಧರ್ಮಶಾಲಾದಲ್ಲಿ ಪಂಜಾಬ್ ಮತ್ತು ಡೆಲ್ಲಿ ಮಧ್ಯ ಪಂದ್ಯ ನಡೀತಾ ಇತ್ತು. 10 ಓವರ್ಗಳ ಪಂದ್ಯ ಆಡಿತ್ತು. ಆಗ ಸೇನೆ ನಿರ್ಧಾರ ತೆಗೆದುಕೊಂಡು ಬ್ಲಾಕ್ಔಟ್ ಮಾಡಿದೆ. ಅಲ್ಲಿನ ಜನರನ್ನ ಅಲ್ಲಿಂದ ಹೊರಡಿಸಿದೆ. ಜಮ್ಮುವಿನ ಮೇಲೆ ಪಾಕ್ನ ಕ್ಷಿಪಣಿ ದಾಳಿಯ ವಿಜುವಲ್ಸ್ ಮತ್ತು ನಮ್ಮ ಏರ್ ಡಿಫೆನ್ಸ್ ಅದನ್ನ ನಿಷ್ಕ್ರಿಯಗೊಳಿಸ್ತಾ ಇರೋ ವಿಜುವಲ್ ಅನ್ನ ಒಂದು ಕಡೆ ನೀವು ನೋಡ್ತಾ ಇದ್ದೀರಾ. ಮತ್ತೊಂದು ಕಡೆ ಐಪಿಎಲ್ ಪಂದ್ಯ ರದ್ದಾದ ಧರ್ಮಶಾಲಾ ಸ್ಟೇಡಿಯಂನ ಫೋಟೋ ನೀವು ನೋಡ್ತಾ ಇದ್ದೀರಾ. ಬ್ಲಾಕ್ಔಟ್ ಮಾಡಿದ್ದಾರೆ ಸೇನೆ. ಜಮ್ಮುವಿನ ಮೇಲೆ ಏಕಕಾಲಕ್ಕೆ ಡ್ರೋನ್ ದಾಳಿ ನಡೆಸಲಾಗಿದೆ, ಶೆಲ್ ದಾಳಿ ನಡೆಸಲಾಗಿದೆ, ಮಿಸೈಲ್ ದಾಳಿ ನಡೆಸಲಾಗಿದೆ. ಮಿಸೈಲ್ಗಳನ್ನ ಆಕಾಶದಲ್ಲೇ ನಿಷ್ಕ್ರಿಯಗೊಳಿಸ್ತಾ ಇದೆ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್. ಅದರ ವಿಜುವಲ್ ಅನ್ನ ನೀವು ನೋಡ್ತಾ ಇದ್ದೀರಾ. ಪಾಕಿಸ್ತಾನದ ಯುದ್ಧ ವಿಮಾನಗಳನ್ನ ಭಾರತ ಹೊಡೆದು ಉರುಳಿಸಿದೆ. ಪಾಕ್ನ 3 ಫೈಟರ್ ಜೆಟ್ಗಳನ್ನ ಧ್ವಂಸ ಮಾಡಿದೆ ಭಾರತ. ಒಂದು F-16, 2 JF-17 ಜೆಟ್ಗಳನ್ನ ಹೊಡೆದು ಉರುಳಿಸಿದೆ. F-16 ಅಮೆರಿಕಾದಿಂದ ಸಿಕ್ಕ ಫೈಟರ್ ಜೆಟ್. JF-17 4th ಜನರೇಷನ್ ನ ಕಾಂಬ್ಯಾಟ್ ಏರ್ಕ್ರಾಫ್ಟ್ ಯುದ್ಧ ವಿಮಾನ. ಜಮ್ಮು ಏರ್ಪೋರ್ಟ್ ಹಾನಿ ಮಾಡಿದೆ ಪಾಕ್ ಡ್ರೋನ್. ಶ್ರೀನಗರ ಏರ್ಪೋರ್ಟ್ ನಲ್ಲಿ ಭಾರಿ ಹೈ ಅಲರ್ಟ್ ಮಾಡಲಾಗಿದೆ. S-400 ಆಕಾಶ್ ಮೂಲಕ ಪಾಕ್ ಕ್ಷಿಪಣಿ ಡ್ರೋನ್ಗಳನ್ನ ಧ್ವಂಸ ಮಾಡ್ತಾ ಇದ್ದಾರೆ. ಜೈಸಲ್ಮೇರ್ ವಾಯು ನೆಲೆ ಮೇಲೆ ಪಾಕ್ ದಾಳಿಗೆ ಯತ್ನ ಪಟ್ಟಿದೆ. ಪಾಕಿಸ್ತಾನದ 2 ಡ್ರೋನ್ಗಳನ್ನ ಈಗಾಗಲೇ ಸೇನೆ ಹೊಡೆದು ಉರುಳಿಸಿದೆ. ರಾಜಸ್ಥಾನದ ಹಲವು ಜಿಲ್ಲೆಗಳನ್ನ ಈಗಾಗಲೇ ಬ್ಲಾಕ್ಔಟ್ ಮಾಡಿದ್ದಾರೆ. ಕೇವಲ ರಾಜಸ್ಥಾನ ಮಾತ್ರ ಅಲ್ಲ, ಕಾಶ್ಮೀರ ಕಣಿವೆಯಾದ್ಯಂತ ಬ್ಲಾಕ್ಔಟ್ ಮಾಡಲಾಗಿದ್ದು ಸೈರನ್ ಮೊಳಗಿಸ್ತಾ ಇದ್ದಾರೆ. ಭಾರತದ ಮೇಲೆ ಏಕಕಾಲಕ್ಕೆ ಹಲವು ಭಾಗಗಳಲ್ಲಿ ಪಾಕ್ ದಾಳಿಯ ಪ್ರಯತ್ನ ಪಡ್ತಾ ಇದೆ. ಜಮ್ಮುವಿನಲ್ಲಿ, ಜೈಸಲ್ಮೇರ್ನಲ್ಲಿ ಎಲ್ಲ ಕಡೆ ಹೈ ಅಲರ್ಟ್ ಮಾಡಿದ್ದಾರೆ, ಹಲವೆಡೆ ಬ್ಲಾಕ್ಔಟ್ ಮಾಡಿದ್ದಾರೆ. ಜೈಸಲ್ಮೇರ್ ವಾಯು ನೆಲೆ ಮೇಲೆ ಪಾಕ್ ದಾಳಿಗೆ ಪ್ರಯತ್ನ ಪಟ್ಟಿದೆ. ಪಾಕಿಸ್ತಾನದ 2 ಡ್ರೋನ್ಗಳನ್ನ ಹೊಡೆದು ಉರುಳಿಸಿದೆ ಸೇನೆ. ರಾಜಸ್ಥಾನದ ಹಲವು ಜಿಲ್ಲೆಗಳು ಬ್ಲಾಕ್ಔಟ್ ಘೋಷಣೆ ಮಾಡಲಾಗಿದೆ. ಕಂಪ್ಲೀಟ್ ಕರೆಂಟ್ ತೆಗೆದಿದ್ದಾರೆ. ಜನರನ್ನ ಒಳಗೆ ಇರುವಂತೆ ಈಗಾಗಲೇ ಜನರಿಗೆ ಹೇಳಿದ್ದಾರೆ. ಇನ್ನು ರಾಜನಾಥ್ ಸಿಂಗ್ ನೇತೃತ್ವದಲ್ಲಿ ಎಮರ್ಜೆನ್ಸಿ ಸಭೆ, 3 ಸೇನಾಪಡೆಗಳ ಮುಖ್ಯಸ್ಥರ ಜೊತೆ ರಾಜನಾಥ್ ಸಿಂಗ್ ಸಭೆ. ಪಾಕಿಸ್ತಾನದ ದಾಳಿಯ ಬೆನ್ನಲ್ಲೇ ರಕ್ಷಣಾ ಸಚಿವರ ತುರ್ತು ಸಭೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, CDS ಜನರಲ್